ಎಸ್ ಮಹೇಶ್, ಏನು ಅಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಇಂದಿನಿಂದ ಟಿಕೆಟ್ ದರವನ್ನ ಹೆಚ್ಚು ಮಾಡಿದೆ. ಈ ಹಿನ್ನೆಲೆಯಲ್ಲಿ ಜನರು ಪ್ರಯಾಣ ಮಾಡುವಂತ ಜನರು ಕೂಡ ಈಗಾಗಲೇ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಆದ್ರೆ ನಮಗೆ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ. ಒಂದ್ ಕಡೆಗೆ ಏನು ಗ್ಯಾರಂಟಿಯನ್ನ ಕೊಡ್ತಾರೆ, ಇನ್ನೊಂದ್ ಕಡೆಗೆ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ನಾನು ಮೆಜೆಸ್ಟಿಕ್ ನ ಬಸ್ ನಲ್ಲೇ ಇದ್ದೀನಿ. ಸೊ ಇಲ್ಲಿ ಸಾರ್ವಜನಿಕರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಏನ್ ಸಮಸ್ಯೆನ ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ. ಸರ್, ಏನ್ ಹೇಳ್ತೀರಾ ಸರ್? ನನಗೆ ಚಿಲ್ಲರೆ 2 ರೂಪಾಯಿ 1 ರೂಪಾಯಿ ಕೇಳ್ತಾರೆ. ಚಿಲ್ಲರೆ ಇಲ್ಲಿ ನಮ್ಮ ಹತ್ರ ಇಲ್ಲ. ಹೇಳಿದ್ರೆ 20 ರೂಪಾಯಿ ಮಾಡ್ಬಿಟ್ಟು ಟಿಕೆಟ್ ಪರವಾಗಿಲ್ಲ, ಇಲ್ಲ 15 ಮಾಡಿ, ಇಲ್ಲ 2 ರೂಪಾಯಿ ಕೊಡಿ, 1 ರೂಪಾಯಿ ಕೊಡಿ, ಎಲ್ಲಿ ತಂದು ಕೊಡಿ ನಾವು? ಅದು ನೀವು ಸ್ವಲ್ಪ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ತಂದು ಕೊಡ್ಬೇಕು, ಚಿಲ್ಲರೆ ಅವ್ರು ಮಾಡ್ಕೋಬೇಕು. ಅವ್ರು ಕೊಟ್ಟರೆ ಒಳ್ಳೇದು ನಮಗೆ. ಇವಾಗ ನೀವು ತಂದು ಕೊಡಿ, ನಾನು ತಂದು ಎಲ್ಲಿಂದ ತಂದು ಕೊಡೋದು ನಾವು? ಹೌದು, ಎಲ್ಲಿ ಅವ್ರು ಫ್ರೀ ಇಲ್ಲ, ಕರೆಕ್ಟ್ ನಾವು ಕೊಡ್ತೀವಿ. ಇಲ್ಲ ಅಂದಿಲ್ಲ, ಅವ್ರು ಫ್ರೀ ಕೊಡಿದ್ರೆ ನಮ್ಮ ತಲೆ ಮೇಲೆ ಆಗ್ತಿರಲ್ಲ, ಪರವಾಗಿಲ್ವಾ? ನಾವು ದುಡಿಯೋರು ಹೆಂಗ್ ಎಲ್ಲ ಕೆಲ್ಸಕ್ಕೆ ಹೋಗ್ಬೇಕು. ಇವಾಗ ಚಿಲ್ಲರೆ ಇಲ್ಲ, ನಾ ಎಲ್ಲಿಂದ ತಂದು ಕೊಡೋದು ನಾವು? ಅವ್ರು ಹೆಣ್ಮಕ್ಳು ಫ್ರೀಯಾಗಿ ಕೊಡ್ತೀರಾ? ಹೆಣ್ಮಕ್ಳೆಲ್ಲ ನಮ್ಮ ಹತ್ರ ಒಬ್ಬರು ಇದ್ದಾರೆ. ನಾವು ಅದೇ ಹೇಳೋದು, ಹೆಂಗಸರಿಗೆ ಫ್ರೀ ಬಿಟ್ಬಿಟ್ಟು ಗಂಡಸರಿಗೆ ಹೊಡಿತಾ ಇದಾರೆ. ಎಲ್ಲ ಒಂದೇ ಅಲ್ವಾ? ಏನಕ್ಕೆ ಕೊಡ್ಬೇಕಾಗಿತ್ತು? ನಾವೇನ್ ಕೇಳಿದ್ದು ಅವ್ರಿಗೆ ಫ್ರೀ ಕೊಡಿ ಅಂತ? ವೋಟ್ ಹಾಕ್ದವ್ರು ಬುದ್ಧಿ ಇಲ್ಲ ಅಷ್ಟೇ. ಫ್ರೀ ಫ್ರೀ ಸೊ ಈಗ ನಾವು ಸರ್ ಏನ್ ಹೇಳ್ತೀರಾ ಸರ್? ಈ ರೀತಿ ಚಿಲ್ಲರೆ ವಿಷಯ ಬಹಳ ಕಷ್ಟ. ಚಿಲ್ಲರೆ ಅವ್ರ ಕೈಯಿಂದ ಇವಾಗ ನಾನು 18 ರೂಪಾಯಿ ಟಿಕೆಟ್ ತಗೊಂಡಿದ್ದೀನಿ, ಬಾಕಿ 2 ರೂಪಾಯಿ ನನಗೆ ಸಿಕ್ಕಿಲ್ಲ, ಕೊಟ್ಟಿಲ್ಲ. 20 ರೂಪಾಯಿ ಕೊಟ್ಟರೆ ಬಾಕಿ 2 ರೂಪಾಯಿ ಸಿಕ್ಕಿಲ್ಲ. ನೋಡಿ, 18 ರೂಪಾಯಿ ಟಿಕೆಟ್, 20 ರೂಪಾಯಿ ಅವ್ರ ಕೈಯಲ್ಲಿದೆ. ಮತ್ತೆ ಹಾಗೆ 20 ರೂಪಾಯಿನೇ ಮಾಡಬೇಕು. ಯಾಕೆ 2 ರೂಪಾಯಿ? ನೋಡಿ, 18 ರೂಪಾಯಿ ಟಿಕೆಟ್, ನೋಡಿ 18 ರೂಪಾಯಿ ಟಿಕೆಟ್, 20 ರೂಪಾಯಿ ಕೊಟ್ಟಿದ್ದೀನಿ, 2 ರೂಪಾಯಿ ನನಗೆ ಸಿಕ್ಕಿಲ್ಲ. ನೋಡಿ, ಚಿಲ್ಲರೆ ಸಮಸ್ಯೆ ಜಾಸ್ತಿ. ನಾವೇ ಕೇಳಕ್ ಹೋಗಲ್ಲ, ಏನ್ ಮಾಡೋದು? ಮತ್ತೆ ಅವರಿಗೂ ಕಷ್ಟನೇ, ಅವ್ರ ಹತ್ರನೂ ಹೇಳಿ ಪ್ರಯೋಜನ ಇಲ್ಲ, ಅವ್ರ ಹತ್ರ ಚಿಲ್ಲರೆ ಇಲ್ಲ. ಸೊ ಮಹೇಶ್, ಇಲ್ಲಿ ನಮ್ಗೆ ಎದ್ ಕಾಣ್ತಾ ಇರುವಂತದ್ದು ಏನು ಅಂತಂದ್ರೆ ಕೇವಲ ಕಂಡಕ್ಟರ್ಗಳು ಮಾತ್ರ ಸಮಸ್ಯೆ ಅನುಭವಿಸ್ತಾ ಇಲ್ಲ, ಅದ್ರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಕಂಡಕ್ಟರ್ ಕೂಡ ಈಗ ಸಮಸ್ಯೆ ಅನುಭವಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಚಿಲ್ಲರೆ ಸಮಸ್ಯೆ ಸಾಕಷ್ಟು ಅವ್ರಿಗೂ ಕೂಡ ಆಗುತ್ತೆ. ಇನ್ನು ಒಂದ್ ಕಡೆಲಿ ಎಲ್ಲೋ ಹೆಣ್ಮಕ್ಳಿಗೆ ಫ್ರೀ ನೀಡ್ತಾ ಮನೆಯಲ್ಲಿ ಅಂದ್ರೆ ಈ ಕಡೆ ಕೊಡ್ತಾ ಇದಾರೆ, ಈ ಕಡೆ ಕಿತ್ಕೋತಾ ಇದಾರೆ ಅನ್ನುವಂಥದ್ದು. ನಾನು ಇಲ್ಲಿರುವಂತ ಹೆಣ್ಮಕ್ಳನ್ನ ಕೂಡ ಈಗಾಗಲೇ ಮಾತಾಡಿಸೋಕೆ ಪ್ರಯತ್ನ ಪಡ್ತೀನಿ. ಮ್ಯಾಮ್, ಈಗ ನಿಮ್ಗೆ ಫುಲ್ ಫ್ರೀ ಬಸ್ ಇದೆ, ಫ್ರೀಯಾಗಿ ಓಡಾಡ್ತಾ ಇದ್ದೀರಾ, ಎಲ್ಲಾ ಕಡೆ ಸುತ್ತಾಡ್ಕೊಂಡು ಬಂದಿದ್ದೀರಾ. ಬಟ್ ನಿಮ್ ಮನೇಲಿ ಪುರುಷರು ಪೇ ಮಾಡ್ಕೊಂಡು ಹೋಗ್ತಿದಾರೆ, ಅದ್ರ ಜೊತೆ ಇವತ್ತಿನ ದಿನದಿಂದ ಜಾಸ್ತಿ ಆಗ್ತಿದೆ. ಯಾವ ಹೆಂಗಸರು ಕೇಳಿರ್ಲಿಲ್ಲ ನಮಗೆ ಫ್ರೀ ಟಿಕೆಟ್ಸ್ ಬೇಕು ಕೊಡಿ ಅಂತ ಅಂದ್ಬಿಟ್ಟು, ಯಾರು ಎಲ್ಲೂ ಕೇಳಿರ್ಲಿಲ್ಲ. ಅವ್ರು ಓಟಿಗೆ ಅವ್ರು ಕೇಳಿದಾರೆ, ಓಕೆ ಕೊಟ್ಟಿದಾರಲ್ಲ ಅಂತ ಫ್ರೀಯಾಗಿ ತಗೋತಾ ಇದೀವಿ ಅಷ್ಟೇ. ಬಟ್ ಇಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ ಕಂಡಕ್ಟರ್ಗೆ ಆಗುತ್ತೆ. ಯಾಕೆಂದ್ರೆ 2 ರೂಪಾಯಿ 3 ರೂಪಾಯಿ ಚಿಲ್ಲರೆ ಹೊಂದ್ಸೋದಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. ದಯವಿಟ್ಟು ಇದೊಂಚೂರು ಗೌರ್ಮೆಂಟ್ಗೆ ನನ್ನ ಕಡೆಯಿಂದ ಒಂದು ಮನವಿ, ಯಾರ್ಯಾರಿಗೆ ಫ್ರೀ ಕೊಡ್ಬೇಕು ಅವ್ರಿಗೆ ಮಾತ್ರ ಕೊಡಿ. ಎಲ್ಲಾ ಹೆಂಗಸರುಗಳು ಕೇಪಬಲ್ ಇಲ್ಲ ಅಂತ ಅಲ್ಲ, ಎಲ್ರಿಗೂ ಅವ್ರವ್ರ ಟಿಕೆಟ್ ಬರ್ಸೋ ಅಷ್ಟು ಶಕ್ತಿ ಅವ್ರಿಗಿದೆ. ತುಂಬಾ ಬಡವ್ರು ಇರೋರ್ಗೆ ಅವ್ರಿಗೊಂದು ಕಾರ್ಡ್ ತರ ಏನಾದ್ರು ಮಾಡಿಸ್ಬಿಟ್ಟು ಅವ್ರಿಗೆ ಫ್ರೀ ಆಗಿ ಕೊಡಿ, ಅದು ಮಚ್ ಬೆಟರ್ ಅನ್ಸುತ್ತೆ. ಸೊ ನೋಡಿದ್ರಲ್ಲ, ನಮ್ಗೆ ಯಾವುದೇ ಗ್ಯಾರಂಟಿ ಯೋಜನೆ ನಮಗ್ ಬೇಡ, ಆದ್ರೆ ನೀಡುವಂತಹ ಮೂಲಸೌಕರ್ಯ ನಮ್ಗೆ ಏನಿದೆ ಅದನ್ನ ಮಾತ್ರ ಕೊಟ್ರೆ ಸಾಕು. ಸರ್ಕಾರ ಅನ್ನುವಂತಹದ್ದು ಒಟ್ಟಾರೆಯಾಗಿ ಇವತ್ತಿನಿಂದ ಏನ್ ಬೆಲೆ ದರ ಏರಿಕೆ ಅಂದ್ರೆ ಪ್ರಯಾಣದ ದರ ಏರಿಕೆ ಆಗ್ತಾ ಇದೆ, ಇದರಿಂದ ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಅಂದ್ರೆ ಒಂದು ಸೈಡ್ ಇಂದ ನಮ್ಗೆ 4 ರೂಪಾಯಿ ಜಾಸ್ತಿ ಆಗುತ್ತೆ, ಅದನ್ನ ಡಬಲ್ ನೋಡ್ತಾ ಹೋದಾಗ ಒಂದ್ ದಿನಕ್ಕೆ 8 ರಿಂದ 10 ರೂಪಾಯಿ ನಮ್ಗೆ ಹೊರೆ ಆಗುತ್ತೆ. ಇದನ್ನ ತಿಂಗಳಿಗೆ ನೋಡ್ತಾ ಹೋದಾಗ 300 ರಿಂದ 350 ರೂಪಾಯಿ ಅಷ್ಟು ಹೊರೆ ಆಗ್ತಾ ಹೋಗುತ್ತೆ. ಸೊ ಇದ್ಯಾವುದು ನಮ್ಗೆ ಬೇಡ. ನಮ್ಗೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಅಂದ್ರೆ ಗ್ಯಾರಂಟಿ ಯೋಜನೆಗಳೇ ಬೇಡ ಅನ್ನುವಂತಹ ಮಾತನ್ನ ಈಗ ಪಬ್ಲಿಕ್ಸ್ ಹೇಳ್ತಾ ಇರುವಂತಹದ್ದು. ಮಹೇಶ್, ಎಸ್, ನಾನು ಈಗಾಗಲೇ ಮಾತಾಡ್ಸಿದೆ, ಬಟ್ ಅವರು ಒಂದಷ್ಟು ಪ್ರೊಸೀಜರ್ಸ್ ಇರೋದ್ರಿಂದಾಗಿ ಅವರು ಮಾತಾಡೋದಕ್ಕೆ ಮುಂದುವರ್ತಾ ಇಲ್ಲ. ಬಟ್ ನಾನು ಕೇಳಿರೋ ಪ್ರಕಾರ ಅವ್ರು ಹೇಳೋದೇನು ಅಂತಂದ್ರೆ, ನಮಗೆ ಚಿಲ್ಲರೆ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ, ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಚಿಲ್ಲರೆ ಸಮಸ್ಯೆ ಆಗ್ತಾ ಇದೆ, ಬಟ್ ನಾವು ಯಾವ್ದನ್ನು ಹೇಳ್ಕೊಳಕ್ ಆಗ್ತಾ ಇಲ್ಲ ಅನ್ನೋಂಥದ್ದನ್ನ ಹೇಳಿದ್ರು. ಅದ್ರ ಜೊತೆಗೆ 10 ವರ್ಷದಿಂದ ಅಂದ್ರೆ 10 ವರ್ಷಗಳ ನಂತರ ಬೆಲೆ ಏರಿಕೆ ಆಗಿರೋದ್ರಿಂದಾಗಿ ಯಾವುದೇ ರೀತಿಯಾಗಿ ಅಂದ್ರೆ 10 ವರ್ಷಗಳ ನಂತರ ಆಗಿರೋದು ನಮ್ಗೆ ವೇತನ ಎಲ್ಲ ಒಂದ್ ಕಡೆ ಜಾಸ್ತಿ ಮಾಡಿದ್ರೆ ಉತ್ತಮ ಆಗುತ್ತೆ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಅವರು ಹೇಳ್ತಾ ಇರುವಂತಹದ್ದು. ಮಹೇಶ್.